ಸೆಟ್ 6ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ವರುಣನ ರೌದ್ರವತಾರಕ್ಕೆ ಕೊಡಗಿನಲ್ಲಿ ಘನಘೋರ. ಮೀನು ಹಿಡಿಯಲು ನದಿಗಿಳಿದ ವ್ಯಕ್ತಿ ನೀರುಪಾಲು. ಪ್ರವಾಹದ ಹೊಡೆತಕ್ಕೆ ಬದುಕೆ ಅತಂತ್ರ. ಜಲದಾಳಿಗೆ ಕೊಚ್ಚಿಕೊಂಡು ಹೋದ ಸೇತುವೆಗಳು. ಏಕಾಏಕಿ ಭೈರತಿ ಸುರೇಶ್ಗೆ ಕುಕ್ಕಿದ ಕಟ್ಟ ಸುಬ್ರಹ್ಮಣ್ಯ. ಪ್ರೇಯಸಿಯನ್ನ ನೋಡಲು ಹೋದ ಯುವಕ ಕೊಲೆ. ವಿದ್ಯಾರ್ಥಿನಿಯರಿಗೆ ಕಮಿಷನರ್ ವಾರ್ನಿಂಗ್. ಭಾರೀ ಮಳೆಗೆ ಕೊಡಗಿನಲ್ಲಿ ಮೊದಲ ಬಲಿ. ಮೀನು ಹಿಡಿಯಲು ಹೋಗಿ ವ್ಯಕ್ತಿ ಸಾವು. ಮನೆ ಕುಸಿದು ತಾಯಿ ಮಗಳಿಗೆ ಗಾಯ. ರಾಷ್ಟ್ರೀಯ ಹೆದ್ದಾರಿ ಕುಸಿತ, ರಸ್ತೆ ಬಂದ್. ಇದೆಲ್ಲವನ್ನು ನೋಡೋಣ ಮರಣ ಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಲೆನಾಡಿನಲ್ಲಿ ಮಹಾಮಳೆ ಅವಾಂತರಗಳನ್ನು ಸೃಷ್ಟಿಸಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಶಾಂತಿನಗರದ 4ನೇ ತಿರುವಿನಲ್ಲಿ ಭಾರೀ ಮಳೆಯಿಂದ ಮನೆ ಕುಸಿದು ಬಿದ್ದು ತಾಯಿ ಮಗಳಿಗೆ ಗಾಯವಾಗಿದೆ. ಮೆಗ್ಗಾನ್ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹಾವೇರಿ ತಾಲೂಕಿನ ನಾಗನೂರು ಬಳಿ ಇರೋ ವರದಾ ನದಿ ನೀರಿನಲ್ಲಿ ಸಿಲುಕಿ ಪರದಾಡುತ್ತಿದ್ದ ಕುದುರೆಯನ್ನ ರಕ್ಷಣೆ ಮಾಡಲಾಗಿದೆ. 3-4 ದಿನಗಳ ಹಿಂದೆ ರೈತರ ಜಮೀನಿನ ಬಳಿ ಓಡಾಡಿಕೊಂಡಿದ್ದ ಕುದುರೆ ನದಿಗೆ ಬಿದ್ದಿದೆ. ಭರಪೂರ ನೀರು ಬಂದಿದ್ರಿಂದ ಜಮೀನು ಬಿಟ್ಟು ಹೊರಬರಲಾಗದೆ ನೀರಿನಲ್ಲಿ ಸಿಲುಕಿಕೊಂಡಿತ್ತು. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಕರೆಸಿ ಬೋಟ್ ಮೂಲಕ ಕುದುರೆ ಇದ್ದಲ್ಲಿಗೆ ಹೋಗಿ ರಕ್ಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೀನಕಳಿಯ ಗ್ರಾಮದಲ್ಲಿ ಸಮುದ್ರದಿಂದ ಎದ್ದು ಬಂದ ಸುಳಿಗಾಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಮೀನಕಳಿಯ ಗ್ರಾಮದಲ್ಲಿ ಅಲ್ಲೂಲ ಕಲ್ಲೂಲವೇ ಸೃಷ್ಟಿಯಾಗಿದ್ದು ಮಕ್ಕಳು ಮಹಿಳೆಯರ ರಕ್ಷಣೆಗೆ ದೊಡ್ಡ ಸವಾಲಾಗಿದೆ. ಊರಿನ ಯಾವ ಭಾಗದಲ್ಲಿ ನೋಡಿದ್ರೂ ಕುಸಿದು ಬಿದ್ದಿರೋ ಮೇಲ್ಚಾವಣಿ, ಹೆಂಚು, ಶೀಟ್ಗಳೇ ಕಾಣ್ತಿವೆ. ಮೇಲ್ಚಾವಣಿಗಳು ಕುಸಿದು ಜನ ಪರದಾಡುವಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ನಿರಂತರ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಕುಸಿದಿದೆ. ಹೊನ್ನಾವರದ ಸುಳಿಮುರ್ಕಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ರಸ್ತೆ ಕುಸಿತವಾಗಿದ್ದು ಹೊನ್ನಾವರದಿಂದ ಸಾಗರಕ್ಕೆ ತೆರಳುವ ರಸ್ತೆಯನ್ನ ಮುಂಜಾಗ್ರತಾ ಕ್ರಮವಾಗಿ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ. ಗೇರುಸೊಪ್ಪದಿಂದ ಮಾವಿನಗುಂಡಿ ಗ್ರಾಮದವರೆಗೆ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ. ಪರ್ಯಾಯ ಮಾರ್ಗವಾಗಿ ತೆರಳಲು ವಾಹನ ಸವಾರರಿಗೆ ಸೂಚಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಅಣಶಿ ಘಟ್ಟದಲ್ಲಿ ನಿರಂತರ ಗುಡ್ಡ ಕುಸಿತವಾಗಿದೆ. ಇದರಿಂದ ಕಾರವಾರ, ಜೋಯಿಡಾ, ಬೆಳಗಾವಿ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ. ಹೆದ್ದಾರಿಯಲ್ಲಿ ಸಂಪೂರ್ಣ ವಾಹನ ಸಂಚಾರ ನಿಷೇಧಿಸಲಾಗಿದ್ದು ಕದ್ರಾ ಬಳಿ ಬ್ಯಾರಿಕೇಡ್ ಹಾಕಿ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದೆ. ಹೀಗಾಗಿ ಡ್ಯಾಂನಲ್ಲಿ ನೀರು ನಾಯಿಗಳು ಪ್ರತ್ಯಕ್ಷವಾಗಿವೆ. ಹಂಪಿ ಬಳಿಯ ತುಂಗಭದ್ರಾ ನದಿಯಲ್ಲೂ ನೀರು ನಾಯಿಗಳು ಕಾಣಿಸಿಕೊಳ್ತಿವೆ. ಜನರಿಲ್ಲದ ವೇಳೆ ತುಂಗಭದ್ರಾ ದಡದ ಮೇಲೆ ಬರುವ ನೀರು ನಾಯಿಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನೀರು ನಾಯಿಗಳು ಅಪರೂಪವಾಗಿ ಕಾಣಸಿಗುತ್ತವೆ. ಶಿವಮೊಗ್ಗದ ನಾರಾಯಣ ಹೃದಯಾಲಯದ ಬಳಿ ಇರುವ ತೋಟದಲ್ಲಿ ಅಪರೂಪದ ಬಿಳಿ ನಾಗರಹಾವು ಪ್ರತ್ಯಕ್ಷವಾಗಿದೆ. ಆಲ್ಬಿನ್ ಕೋಬ್ರಾ ಎಂದು ಕರೆಯುವ ಈ ಬಿಳಿ ನಾಗರಹಾವು ಅಪರೂಪದಲ್ಲಿಯೇ ಅಪರೂಪವಾಗಿದೆ. ಉರಗ ರಕ್ಷಕ ಸ್ನೇಕ್ ಕಿರಣ್ ಎಂಬುವರು ಹಾವನ್ನ ಹಿಡಿದು ರಕ್ಷಿಸಿದ್ದಾರೆ. ಚರ್ಮರೋಗದ ತೊಂದರೆಯಿಂದ ಹಾವು ಬಿಳಿ ಬಣ್ಣ ಪಡೆದಿರುತ್ತೆ ಅಂತ ಕಿರಣ್ ತಿಳಿಸಿದ್ರು. ಘಟಪ್ರಭಾ ಅವತಾರಕ್ಕೆ ಮುಳುಗಿದ ಸೇತುವೆಗಳು ಎಷ್ಟು? ನೋಡ್ತಿದ್ದಂತೆ ಮನೆ ನೆಲಸಮ. ಕುಟುಂಬಸ್ಥರು ಬಚಾವಾಗಿದ್ದು ಹೇಗೆ? ಮಳೆ ಹಾನಿ ಪ್ರದೇಶಕ್ಕೆ ಹೋದ ಮಿನಿಸ್ಟರ್ ಸಾಹೇಬ್ರು ಪರದಾಡಿದ್ದು ಯಾಕೆ? ಗ್ರಾಮಕ್ಕೆ ಗ್ರಾಮವೇ ಮುಳುಗಡೆಯಾಯ್ತಾ? ನೋಡೋಣ ವರುಣಾಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಣಮಳೆಗೆ ಘಟಪ್ರಭಾ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಬೆಳಗಾವಿಯಲ್ಲಿ ಸೇತುವೆಗಳನ್ನೇ ಘಟಪ್ರಭಾ ನುಂಗಿ ಹಾಕಿದೆ. ಮೂಡಲಗಿ ತಾಲೂಕಿನ 3 ಸೇತುವೆ ಮುಳುಗಡೆಯಾಗಿದ್ದು ಅವರಾದಿ ಹಾಗೂ ಮಹಾಲಿಂಗಪುರಕ್ಕೆ ಸಂಪರ್ಕ ಕಡಿತವಾಗಿದೆ. ಅಲ್ಲದೆ ಸೊಣಧೋಳ ಹಾಗೂ ಮೂಡಲಗಿ, ವಡೇರಹಟ್ಟಿ ಹಾಗೂ ಉದಗಟ್ಟಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಮೂಡಲಗಿ ಮತ್ತು ಗೋಕಾಕ್ ಭಾಗದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಹಾಸನ
ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಸಂಕ್ಲಾಪುರ ಗ್ರಾಮಕ್ಕೆ ಒಂದೇ ಒಂದು ಸೇತುವೆ ಇಲ್ಲ. ಪರಿಣಾಮ ಮಳೆ ನಡುವೆ 18 ಕುಟುಂಬಗಳು ಸೇತುವೆ ಇಲ್ಲದೆ ಪ್ರತಿದಿನ ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ತುಂಬಿ ಹರಿಯುತ್ತಿರುವ ಎತ್ತಿನ ಹಳ್ಳ ದಾಟಿ ಹೋಗಬೇಕಿದೆ. ವಿಪರ್ಯಾಸ ಅಂದ್ರೆ ಇದೇ ಹಳ್ಳದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಹಳ್ಳ ದಾಟಲು ಹೋಗಿ ಇಬ್ಬರು ಗ್ರಾಮಸ್ಥರು ನೀರು ಪಾಲಾಗಿದ್ರು. ಹೀಗಿದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಸದ್ಯ ಅಡಿಕೆ ಮರಗಳಿಂದ ತಾತ್ಕಾಲಿಕವಾಗಿ ಸೇತುವೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಆಗ್ತಿರೋ ಮಳೆ ಅವಾಂತರಕ್ಕೆ ಬ್ರೇಕ್ ಬಿದ್ದಿಲ್ಲ. ಅರಕಲಗೂಡು ಹಾಗೂ ಆಲೂರು ಭಾಗದಲ್ಲಿ ಮನೆ ಕುಸಿತವಾಗಿದೆ. 2 ಮನೆ ನೆಲಸಮ ಆಗಿರೋದ್ರಿಂದ ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದಾರೆ. ನಿಲುವಾಗಿಲು ಗ್ರಾಮದ ನಾಗಮ್ಮ ಮತ್ತು ಮೂಡಲಕೊಪ್ಪಲು ಗ್ರಾಮದ ಈರೇಗೌಡರ ಕುಟುಂಬಸ್ಥರು ಗೋಡೆ ಕುಸಿಯುತ್ತಿದ್ದಂತೆ ಮನೆಯಿಂದ ಹೊರ ಓಡಿ ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಸದ್ಯ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ಕೊಡಗಿನಲ್ಲಿ ಭಾರೀ ಮಳೆ ನಡುವೆಯೇ ಪ್ರವಾಹ ಭೀತಿ ಶುರುವಾಗಿದೆ. ಪೊನ್ನಂಪೇಟೆಯ ಬಾಳೆಲೆ ಹೋಬಳಿಯಲ್ಲಿ ಪ್ರವಾಹ ಎದುರಾಗಿದ್ದು, ಬಾಳೆಲೆಯ ಸುಮಾರು 6,000 ಎಕರೆ ಗದ್ದೆ ಜಲಾವೃತವಾಗಿದೆ. ಲಕ್ಷ್ಮಣತೀರ್ಥ ನದಿ ಉಕ್ಕಿ ಹರಿದ ಹಿನ್ನೆಲೆಯಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಇದರಿಂದ ಬಾಳೆಲೆ, ನಿಟ್ಟೂರು, ಕೊಟ್ಟಗೇರಿ, ಮಲ್ಲೂರು, ಬೆಸಗೂರು ಹಾಗೂ ಬೀಡೂರು ಗ್ರಾಮಗಳ ಗದ್ದೆಗಳು ಸಂಪೂರ್ಣ ಮುಳುಗಿ ಹೋಗಿವೆ. ಮತ್ತೊಂದು ಕಡೆ ಪ್ರವಾಹದಿಂದ ಗ್ರಾಮಸ್ಥರು ಕೃಷಿ ಕಾರ್ಯ ಮುಂದೂಡಿದ್ದಾರೆ. ಉಕ್ಕಿ ಹರಿಯೋ ನದಿಯಲ್ಲಿ ಯುವಕರು ಮೀನು ಹಿಡಿಯುವ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಮ್ಮಿಗಿ ಬ್ಯಾರೇಜ್ನಲ್ಲಿ ಯುವಕರು ಹುಚ್ಚಾಟ ಆಡ್ತಿದ್ದಾರೆ. ಬ್ಯಾರೇಜ್ನಿಂದ ಲಕ್ಷಕ್ಕೂ ಹೆಚ್ಚು ನೀರು ರಿಲೀಸ್ ಮಾಡಿದ್ರೂ ಕೇರ್ ಮಾಡದ ಯುವಕರು ತೆಪ್ಪದಲ್ಲಿ ತೆರಳಿ ಮೀನು ಬೇಟೆಯಾಡ್ತಿದ್ದಾರೆ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮಳೆ ಅವಾಂತರ ಹಿನ್ನೆಲೆಯಲ್ಲಿ ಮಳೆ ಹಾನಿ ಪ್ರದೇಶಕ್ಕೆ ಸಚಿವ ಭೈರತಿ ಬಸವರಾಜ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಆದರೆ ಭೂಕುಸಿತವಾಗಿದ್ದ ಅರೆನೂರು ಗ್ರಾಮದಲ್ಲಿ ಕೆಸರಿನಲ್ಲಿ ಕಾಲು ಸಿಕ್ಕಿ ಹಾಕಿಕೊಂಡ ಪರಿಣಾಮ ಸಚಿವ ಭೈರತಿ ಬಸವರಾಜ್ ಪರದಾಡಿದ್ರು. 2 ನಿಮಿಷಗಳ ಕಾಲ ಸಚಿವರ ಕಾಲು ಮೇಲೆತ್ತಲಾಗದೆ ಒದ್ದಾಡ್ತಿದ್ರು. ಕೊನೆಗೆ ಸಚಿವರನ್ನ ಮೇಲೆತ್ತಲು ಅಧಿಕಾರಿಗಳು ಹಾಗೂ ಸ್ಥಳೀಯರು ಹರಸಾಹಸ ಪಟ್ರು. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಲ್ಲಿ ಶರಾವತಿ ನದಿ ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆ ಹಳ್ಳಗಳು ನದಿಗಳಂತೆ ಬದಲಾಗಿವೆ. ರಸ್ತೆಗಳು ಮಾಯವಾಗಿದ್ರೆ ಜಮೀನುಗಳು ಕಣ್ಮರೆಯಾಗಿದೆ. ಈ ನಡುವೆ ಹೊನ್ನಾವರ ತಾಲೂಕಿನ ಸಾಲ್ಕೊಡ ಹಳ್ಳದ ಪ್ರವಾಹದಿಂದ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಇದರಿಂದ ಸಾಲ್ಕೊಡ ಗ್ರಾಮದ ಜನರ ಪರಿಸ್ಥಿತಿ ಹೇಳತೀರದಾಗಿದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಾಸ್ಕೇರಿ ಗ್ರಾಮದಲ್ಲೂ ಅವಾಂತರ ಸಂಭವಿಸಿದೆ. ಶರಾವತಿ ನದಿ ನೀರು ಬಾಸ್ಕೇರಿ ಗ್ರಾಮಕ್ಕೆ ನುಗ್ಗಿದ್ದು ಸುಮಾರು 10ಕ್ಕೂ ಹೆಚ್ಚು ಮನೆಗಳ ಮೇಲೆ ಜಲದಾಳಿ ಮಾಡಿದೆ. ಇದರಿಂದ ಬಾಸ್ಕೇರಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು, ಶರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಸದ್ಯ ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿಕೊಳ್ತಿದೆ. ಇನ್ನು ಉಡುಪಿಯಲ್ಲಿ ಕಡಲ ಕೊರೆತದಿಂದ ಭಾರೀ ಹಾನಿಯಾಗಿದೆ. ಮಳೆಯಿಂದ 2 ಕಿಲೋಮೀಟರ್ ದೂರದಷ್ಟು ಕಡಲ ಕೊರೆತ ಆಗಿದೆ. ಉಡುಪಿ ಜಿಲ್ಲೆಯ 5 ತಾಲೂಕಿನಲ್ಲಿ ಕಡಲ ಕೊರೆತದಿಂದ ಹಾನಿಯಾಗಿದೆ. ಬೈಂದೂರು 550 ಮೀಟರ್, ಕುಂದಾಪುರ 250 ಮೀಟರ್, ಕಾಪು 450 ಮೀಟರ್, ಬ್ರಹ್ಮಾವರ ತಾಲೂಕಿನಲ್ಲಿ 130 ಮೀಟರ್, ಉಡುಪಿ ತಾಲೂಕಿನಲ್ಲಿ 200 ಮೀಟರ್ನಷ್ಟು ಕಡಲ ಕೊರೆತ ಆಗಿದೆ. ಕಡಲ ಕೊರೆತದಿಂದ 100 ತೆಂಗಿನ ಮರ ರಸ್ತೆಗೆ ಹಾನಿಯಾಗಿದೆ. ಗಾಳಿ ಮಳೆಗೆ ಹಾರಿ ಹೋಯಿತು ಮನೆ ಮೇಲ್ಛಾವಣಿ. ಅಪಾಯ ಇದ್ರೂ ಪ್ರವಾಸಿಗರು ಕೇರ್ಲೆಸ್ ಮಾಡ್ತಿರೋದು ಎಲ್ಲಿ? ಅಕ್ಷರ ಕಲಿಯೋಕೆ ವಿದ್ಯಾರ್ಥಿಗಳ ಹರಸಾಹಸ. ಸೋರುತ್ತಿರುವ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ. ಇದೆಲ್ಲವನ್ನು ನೋಡೋಣ ಮಳೆ ಅವಾಂತರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿರುಗಾಳಿ ಸಹಿತ ಅಬ್ಬರಿಸಿದ ಮಳೆಯಿಂದ ಮರವೊಂದು ಮುರಿದು ಬಿದ್ದಿದೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಮುರುಡೇಶ್ವರದ ಹಿರೇದೋಮಿಯಲ್ಲಿ ಘಟನೆ ನಡೆದಿದೆ. ಮತ್ತೊಂದು ಕಡೆ ಕಡಲ ಭಾಗದಲ್ಲಿ ಅಬ್ಬರದ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ನಾಗಪ್ಪ, ಅಣ್ಣಪ್ಪ, ಹರಿಕಾಂತ ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು ಕುಟುಂಬಸ್ಥರು ಆತಂಕಗೊಂಡಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಬ್ಯಾರೇಜ್ ಬಳಿ ಪ್ರವಾಸಿಗರು ಕೇರ್ಲೆಸ್ ಆಗಿ ಓಡಾಡುತ್ತಿದ್ದಾರೆ. ಬ್ಯಾರೇಜ್ನಲ್ಲಿ ನೀರು ಅಳತೆ ಮೀರಿ ರಭಸವಾಗಿ ತುಂಬಿ ಹರಿತಾ ಇದ್ರು. ಪ್ರವಾಸಿಗರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಬ್ಯಾರೇಜ್ ಅಂಚಿನಲ್ಲಿ ನಿಂತು ಸೆಲ್ಫಿಗೆ ಪೋಸ್ ಕೊಡುತ್ತಿದ್ದಾರೆ. ಹೀಗೆ ಜನಜಾತ್ರೆಯೇ ಇಲ್ಲಿ ಸೇರ್ತಾ ಇದ್ರು. ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಕಣ್ಮುಚ್ಚಿ ಕೂತಿದ್ದಾರೆ.
ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಗುಂಡ ಕರಜಗಿ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು ವಿದ್ಯಾರ್ಥಿಗಳು ಜೀವ ಭಯದಲ್ಲೇ ಪಾಠ ಕೇಳುತ್ತಿದ್ದಾರೆ. ನಿರಂತರ ಮಳೆಯಿಂದ ಶಾಲೆಯ ಮೇಲ್ಛಾವಣಿ ಸೋರ್ತಾ ಇದ್ದು, ಸೋರುತ್ತಿರುವ ಶಾಲೆಯಲ್ಲೇ ಮಕ್ಕಳು ಅಕ್ಷರ ಕಲಿತಿದ್ದಾರೆ. ಅದು ಕೂಡ ಮಳೆ ನೀರಿದ್ರೂ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸಿ ಪಾಠ ಕೇಳುತ್ತಿದ್ದಾರೆ. ಇತ್ತ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲೂ ಭಯದ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದ್ರೆ ಬಹುತೇಕ ಸರ್ಕಾರಿ ಶಾಲೆಗಳ ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿವೆ. ಕಲಬುರಗಿ ತಾಲೂಕಿನ ಕಾಳನೂರು, ಆಳಂದ ತಾಲೂಕಿನ ದಂಗಾಪುರ ಸೇರಿದಂತೆ ಜಿಲ್ಲೆಯ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಸ್ವಲ್ಪ ಮಳೆಯಾದರೂ ಮಾಳಿಗೆ ಸೋರುತ್ತಿದೆ. ಇದರಿಂದ ಶಾಲೆಯ ಕೊಠಡಿಗಳು ಬೀಳುವ ಹಂತ ತಲುಪಿದ್ದು ಭಯದಲ್ಲಿಯೇ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ಮತ್ತು ಭೈರನಹಟ್ಟಿ ಸೇತುವೆ ಜಲಾವೃತವಾಗಿವೆ. ಸುಮಾರು 7-8 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಸಂಚಾರ ಸ್ಥಗಿತಗೊಂಡಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ತುಂಗಭದ್ರಾ ಡ್ಯಾಂ ಭರ್ತಿಯಾದ ಬೆನ್ನಲ್ಲೇ ಟಿಬಿ ಡ್ಯಾಂನ ಒಂದು ಕ್ರಸ್ಟ್ ಗೇಟ್ನಲ್ಲಿ ತಾಂತ್ರಿಕ ತೊಂದರೆ ಆಗಿರುವ ಸಾಧ್ಯತೆ ಇದೆ. ಯಾಕಂದ್ರೆ ತುಂಗಭದ್ರಾ ಜಲಾಶಯದ 33 ಗೇಟ್ಗಳ ಪೈಕಿ 21ನೇ ಗೇಟ್ ಬಂದ್ ಆಗಿದೆ. ಇದು ಆತಂಕಕ್ಕೆ ಕಾರಣವಾಗಿದ್ದು, ಬಂದ್ ಆಗಿರುವ ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯ ನಡೆಯುತ್ತಿದೆ. ಶಿವಮೊಗ್ಗದಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಮಳೆರಾಯ ಅಡ್ಡಿಯಾಗಿದ್ದಾನೆ. ತೀರ್ಥಹಳ್ಳಿ ಕಸಬಾ ಹೋಬಳಿಯಲ್ಲಿ ಜನ ಟಾರ್ಪಲ್ ಹಾಕಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಮೃತ ಭವಾನಿ ಎಂಬುವರ ಅಂತ್ಯಕ್ರಿಯೆ ನಡೆದಿದ್ದು, ಮಳೆ ಬಂದರೆ ಪ್ರತಿ ವರ್ಷವೂ ಇದೇ ರೀತಿ ತೊಂದರೆಯಾಗುತ್ತಿದೆ. ಹೀಗಾಗಿ ರುದ್ರಭೂಮಿಯಲ್ಲಿ ಶೆಡ್ ನಿರ್ಮಾಣಕ್ಕೆ ಜನ ಮನವಿ ಮಾಡುತ್ತಲೇ ಇದ್ದಾರೆ. ಹೀಗಿದ್ರೂ ಅಧಿಕಾರಿಗಳು ಕೇರ್ ಮಾಡ್ತಿಲ್ವಂತೆ. ವರುಣನ ಅವಾಂತರಕ್ಕೆ ಬೆಳಗಾವಿ ತಾಲೂಕಿನ ಎಳ್ಳೂರ ಗ್ರಾಮದ ಬಳ್ಳಾರಿ ನಾಲಾ ತುಂಬಿ ಹರಿಯುತ್ತಿದೆ. ಇದರಿಂದ ಜಮೀನುಗಳೆಲ್ಲ ನೀರು ಪಾಲಾಗಿದ್ದು, 100 ಎಕರೆ ಪ್ರದೇಶದ ಭತ್ತ, ಕಬ್ಬು ಸರ್ವನಾಶವಾಗಿವೆ. ವಿಶೇಷ ಅಂದ್ರೆ ಇಲ್ಲಿನ ಭತ್ತ ಬೆಳಗಾವಿಯ ಬಾಸುಮತಿ ಅಂತಲೇ ಫೇಮಸ್ ಆಗಿದೆ. ಆದ್ರೀಗ ಮಳೆ ಜಾಸ್ತಿ ಆಗಿದ್ದು ಬೆಳೆ ಸಂಪೂರ್ಣವಾಗಿ ಮುಳುಗಿದೆ. ಮಳೆಯಿಂದ ಹಾನಿಯಾದ ಮನೆಗಳಿಗೆ 10,000 ತುರ್ತು ಪರಿಹಾರ ನೀಡುವುದಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಮಳೆ ಹಾನಿ ಸಂಬಂಧ ಜಿಲ್ಲಾಡಳಿತಗಳ ಜೊತೆ ನಡೆದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ ಬೊಮ್ಮಾಯಿ, ತುರ್ತು ಪರಿಹಾರ ನೀಡಿ ಮನೆಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ರಸ್ತೆ, ಸೇತುವೆ, ವಿದ್ಯುತ್ ಸೇರಿದಂತೆ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡಿ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದ ನೀರಿನ ಮಟ್ಟದ ಬಗ್ಗೆ ನಿಗಾ ವಹಿಸಿ ಅಂತ ಹೇಳಿದ್ರು. ಹರಿಯೋ ನದಿಯಲ್ಲಿ ಎತ್ತಿನ ಬಂಡಿ ಏರಿ ಹೊರಟ ರೈತರು. ಸ್ವಲ್ಪ ಯಾಮಾರಿದ್ರೂ ರೈತರು, ಮೂಕ ಪ್ರಾಣಿಗಳು ನೀರು ಪಾಲು. ಕಾರಿನ ಮೇಲೆ ಹತ್ತಿ ಜೀವ ಉಳಿಸಿಕೊಂಡ. ಪ್ರವಾಹದ ಸುಳಿಯಲ್ಲಿ ಸಿಲುಕಿರೋ ಗ್ರಾಮಗಳು ಎಷ್ಟು ನೋಡೋಣ. ಪ್ರವಾಹ ಪ್ರತಾಪ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಾವೇರಿಯಲ್ಲಿ ರೈತ ಕುಟುಂಬವೊಂದು ದುಸ್ಸಾಹಸ ಮೆರೆದಿದೆ. ತುಂಬಿ ಹರಿಯೋ ನದಿಯಲ್ಲಿ ಎತ್ತಿನ ಬಂಡಿ ದಾಟಿಸಿಕೊಂಡು ಜಮೀನಿಗೆ ಕೃಷಿ ಕೆಲಸಕ್ಕೆ ಹೋಗಿ ಬಂದಿದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಬಳಿ ಇರೋ ಕುಮದ್ವತಿ ನದಿಯಲ್ಲಿ ಘಟನೆ ನಡೆದಿದೆ. ಎತ್ತಿನ ಬಂಡಿಯಲ್ಲಿ 7 ಜನ, ಬಂಡಿಯ ಮುಂದೆ ಒಬ್ಬ ಹೋಗಿ ಹರಸಾಹಸ ಮಾಡಿದ್ದಾರೆ. ಎತ್ತು ಮುಳುಗುವ ಹಂತಕ್ಕೆ ಬಂದರೂ ಜೀವದ ಹಂಗು ತೊರೆದು ದುಸ್ಸಾಹಸ ಮೆರೆದಿದ್ದಾರೆ. ಬೆಳಗಾವಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ನದಿಗೆ ಬಿದ್ದ ಘಟನೆ ನಡೆದಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ ದೂದಗಂಗಾ ನದಿಗೆ ಅಡ್ಡಲಾಗಿರುವ ದಾನವಾಡ ದತ್ತವಾಡ ಸೇತುವೆ ಮೇಲಿಂದ ಬಿದ್ದಿದೆ. ನದಿಗೆ ಬೀಳುತ್ತಿದ್ದಂತೆ ಗ್ರಾಮಸ್ಥರು ನೆರವಿಗೆ ಬಂದಿದ್ದು ಟ್ರ್ಯಾಕ್ಟರ್ ಮತ್ತು ಹಗ್ಗದ ಸಹಾಯದಿಂದ ಚಾಲಕನನ್ನ ರಕ್ಷಿಸಿದ್ದಾರೆ. ಬಳಿಕ ಕಾರನ್ನು ಹೊರತೆಗೆದಿದ್ದಾರೆ. ಮತ್ತೊಂದೆಡೆ ಕುಂದಾನಗರಿ ಬೆಳಗಾವಿಯಲ್ಲಿ ಬೆಳಗ್ಗೆಯಿಂದ ಜಿಟಿಜಿಟಿ ಮಳೆಯಾಗ್ತಿದೆ. ತಡರಾತ್ರಿವರೆಗೂ ಸುರಿದಿದ್ದ ಮಳೆ ಮತ್ತೆ ಬೆಳಗ್ಗೆಯಿಂದಲೇ ಶುರುವಾಗಿದೆ. ಇವತ್ತು ಕೂಡ ಮಳೆಯಾದ್ರೆ ಶ್ರೀನಗರ, ಸಾಯಿನಗರ ಬಡಾವಣೆ ಮುಳುಗೋ ಭೀತಿ ಎದುರಾಗಿದೆ. ಈಗಾಗಲೇ ಏರಿಯಾದ ಹಲವು ಮನೆಗಳಿಗೆ ಜಲ ದಿಗ್ಬಂಧನ ವಿಧಿಸಿದ್ದು, ಇನ್ನಷ್ಟು ಮಳೆಯಾದ್ರೆ ಇಡೀ ಬಡಾವಣೆಗಳು ಮುಳುಗುವ ಭೀತಿ ಇದೆ. ಜನರಿಗೂ ಭೀತಿ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕದ್ರಾ ಡ್ಯಾಂನಿಂದ 40,000 ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ನೀರು ರಿಲೀಸ್ ಮಾಡಿದ್ರಿಂದ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹದ ಭೀತಿ ಕಾಡುತ್ತಿದೆ. ಕಾರವಾರ ತಾಲೂಕಿನ ಭೈರ, ಕಿನ್ನರ, ಸಿದ್ದರ, ಕಡವಾಡ,
ಗೋಟೆಗಾಳಿ ಗ್ರಾಮದ ಜನರಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದ್ದು ಬೇರೆಡೆ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮೈಸೂರಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಮನೆ ಕುಸಿದು ಬಿದ್ದಿದೆ. ಸರಗೂರು ತಾಲೂಕಿನ ದಡದಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯೆ ಲಕ್ಷ್ಮೀ ನಂಜಪ್ಪ ಮನೆ ನೆಲಕ್ಕುರುಳಿದೆ. ನಿರಂತರವಾಗಿ ಜಿಟಿ ಮಳೆ ಸುರಿಯುತ್ತಿದ್ದು, ಘಟನೆ ವೇಳೆ ಮನೆಯಲ್ಲಿದ್ದ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಇರೋಕೆ ಮನೆ ಇಲ್ಲದೆ ಗ್ರಾಮ ಪಂಚಾಯಿತಿ ಸದಸ್ಯೆ ಕುಟುಂಬ ನಿರಾಶ್ರಿತವಾಗಿದೆ. ಒಂದೇ ಒಂದು ದಿನವೂ ಬಿಡುವು ಕೊಡದೆ ಅಬ್ಬರಿಸುತ್ತಿರೋ ಮಳೆರಾಯನಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಂಟೆಗೊಂದು ಅವಾಂತರ ನಡೆದಿದೆ. ಅದರಂತೆ ಶಿವಮೊಗ್ಗ ನಗರದ ರಾಜೇಂದ್ರ ನಗರದ ಮೊದಲನೇ ಕ್ರಾಸ್ನಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿದೆ. ಅದು ಕೂಡ ಮರ ವಿದ್ಯುತ್ ಕಂಬದ ಮೇಲೆ ಬಿದ್ದಿದ್ದು, ವಿದ್ಯುತ್ ಕಂಬವೇ ಪೀಸಾಗಿದೆ. ಮತ್ತೊಂದು ಕಡೆ ರಾಜೇಂದ್ರ ನಗರಕ್ಕೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ತುಂಗಭದ್ರಾ ನದಿಯ ಪ್ರತಾಪದಿಂದ ಗದಗ ಜಿಲ್ಲೆ ಸಿಂಗಟಾಲೂರ ಗ್ರಾಮದ ಸಮೀಪದ ಮೊದಲಗಟ್ಟಿ ಆಂಜನೇಯ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ಇಷ್ಟೇ ಅಲ್ಲ, ತುಂಗಭದ್ರಾ ನದಿಯಲ್ಲಿ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಳವಾಗುತ್ತಿದ್ದು, ನದಿ ಪಾತ್ರದಲ್ಲಿ ವಾಸವಿರೋ ಜನ ಕಣ್ಬಿಡ್ತಿದ್ದಾರೆ. ಇನ್ನು ದೇವಾಲಯಕ್ಕೆ ನೀರು ನುಗ್ಗಿದ್ರೂ ಭಕ್ತರು ಶನಿವಾರ ಅಂತ ಆಂಜನೇಯ ದರ್ಶನಕ್ಕೆ ಹೋಗ್ತಿದ್ದಾರೆ. ತುಂಗಭದ್ರಾ ನದಿಯ ಹೊಡೆತಕ್ಕೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಗ್ರಾಮ ಸೇರಿದಂತೆ ಕೆಲ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ 100 ಎಕರೆ ಬೆಳೆ, 10 ಗ್ರಾಮಗಳ ರಸ್ತೆ, ಸೇತುವೆ ಎಲ್ಲವೂ ನೀರು ಪಾಲಾಗಿದ್ದು, 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಜನ ಪರದಾಡ್ತಿದ್ದಾರೆ. ಜೊತೆಗೆ ಉಕ್ಕಡಗಾತ್ರಿ ಹಾಗೂ ಫತೇಪುರ ರಸ್ತೆ ಬಂದ್ ಆಗಿದ್ರಿಂದ ಜನ ತೆಪ್ಪದಲ್ಲಿ ಸಂಚರಿಸುತ್ತಿದ್ದಾರೆ. ಇತ್ತ ತುಂಗಭದ್ರಾ ನದಿಯಲ್ಲಿ ನೀರು ಹೆಚ್ಚಾಗುತ್ತಿದ್ದಂತೆ ಗ್ರಾಮಸ್ಥರು ಮಾತ್ರ ಪರದಾಡ್ತಿಲ್ಲ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಪುಣ್ಯ ಕ್ಷೇತ್ರವು ದ್ವೀಪದಂತಾಗಿದೆ. ಸ್ನಾನಘಟ್ಟ ಸೇರಿದಂತೆ ಬಹುತೇಕ ಪ್ರದೇಶ ನೀರಿನಲ್ಲಿ ಮುಳುಗಿವೆ. ಪುಣ್ಯ ಕ್ಷೇತ್ರದ ಪಕ್ಕದ ಅಂಗಡಿಗಳಿಗೂ ನೀರು ನುಗ್ಗಿದ್ದು, ಪುಣ್ಯ ಸ್ನಾನಕ್ಕೆ ನದಿಗೆ ಇಳಿಯದಂತೆ ಭಕ್ತರಿಗೆ ಸೂಚನೆ ನೀಡಲಾಗಿದೆ. ಡಾಬಾ ನಡೆಸುತ್ತಿದ್ದ ಯುವಕ ಶವವಾಗಿ ಪತ್ತೆ. ರಾತ್ರೋರಾತ್ರಿ ಆಗಿದ್ದೇನು? ವಿದ್ಯಾರ್ಥಿನಿಯರಿಗೆ ಖಾಕಿ ಕ್ಲಾಸ್ ತೆಗೆದುಕೊಂಡಿದ್ದು ಯಾಕೆ? ಶಾಸಕ ಭೈರತಿ ಸುರೇಶ್ ವಿರುದ್ಧ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ಆರೋಪಿಸಿದ್ದು ಏನು? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಫ್ಐ ಗರ್ಲ್ಸ್ ಕಾನ್ಫರೆನ್ಸ್ಗೆ ಅನುಮತಿ ನಿರಾಕರಣೆ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ರೋಡಿಗೆ ಇಳಿದಿದ್ರು. ಪುರಭವನದಲ್ಲಿ ಸಮಾವೇಶ ನಡೆಸಲು ಅನುಮತಿಗಾಗಿ ವಿದ್ಯಾರ್ಥಿನಿಯರು ಆಗ್ರಹಿಸಿದ್ರು. ಈ ವೇಳೆ ಎಂಟ್ರಿ ಕೊಟ್ಟು ಪೊಲೀಸರು ವಿದ್ಯಾರ್ಥಿನಿಯರಿಗೆ ಬುದ್ಧಿ ಹೇಳಿದ್ರು. ಆದರೆ ಮಾತು ಕೇಳದ ವಿದ್ಯಾರ್ಥಿನಿಯರಿಗೆ ಕಮಿಷನರ್ ವಾರ್ನ್ ಮಾಡಿ ವಿದ್ಯಾರ್ಥಿನಿಯರನ್ನ ಜಾಗ ಖಾಲಿ ಮಾಡಿಸಿದ್ದಾರೆ. ಇನ್ನು ಸರ್ಕಾರಿ ಆದೇಶ ಪ್ರತಿಯಲ್ಲಿ ಕನ್ನಡದ ಕಗ್ಗೊಲೆಯಾಗಿದೆ. ಅಂದ್ರೆ ಸರ್ಕಾರದ ಆದೇಶ ಪ್ರತಿಯಲ್ಲಿ ಅಕ್ಷರಗಳ ಲೋಪ ಕಂಡು ಬಂದಿದೆ. ಯಾವ ರೇಂಜ್ಗೆ ಅಂದ್ರೆ ಫೋಟೋ ಮತ್ತು ವಿಡಿಯೋ ನಿರ್ಬಂಧದ ಆದೇಶ ಪ್ರತಿಯ ಪ್ರತಿ ಪದದಲ್ಲೂ ಲೋಪ, ಸಾಲಿನಲ್ಲೂ ತಪ್ಪು ಪ್ರಕಟ ಮಾಡಿದ್ದಾರೆ. ಪ್ರಸ್ತಾವನೆ ಬದಲು ಪ್ರಸತ್ತಾವನೆ ಎಂದು ಬರೆದಿದ್ದಾರೆ. ಅಲ್ಲದೆ ನಡಾವಳಿ ಬದಲು ನಡವಳಿಗಳು ಎಂದು ಉಲ್ಲೇಖಿಸಿದ್ದಾರೆ. ಆಡಳಿತದ ಬದಲು ಆಡಳಿತ ಎಂದು ಇಲಾಖೆ ಪ್ರಕಟಿಸಿದೆ. ಇತ್ತ ತಪ್ಪು ಆದೇಶ ಪ್ರತಿ ವೈರಲ್ ಆಗ್ತಿದ್ದಂತೆ ಅಲರ್ಟ್ ಆದ ಆಡಳಿತ ಸುಧಾರಣಾ ಇಲಾಖೆ ಪರಿಷ್ಕೃತ ಆದೇಶದಲ್ಲಿ ತಪ್ಪು ಸರಿಪಡಿಸಿದೆ. ಕಾಂಗ್ರೆಸ್ ಶಾಸಕ ಭೈರತಿ ಸುರೇಶ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹೆಬ್ಬಾಳ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿದ್ದಾರೆ. ಅಧಿಕಾರಿಗಳಿಗೆ 30% ಕಮಿಷನ್ ಕೊಡಬೇಕು, ಶಾಸಕ ಭೈರತಿ ಸುರೇಶ್ಗೆ ಹಣ ನೀಡಿದ್ರೆ ಪೂಜೆಗೆ ಬರ್ತಾರೆ, ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಕಾಮಗಾರಿ ನಡೆಯುತ್ತಿಲ್ಲ ಅಂತ ಭೈರತಿ ಸುರೇಶ್ ವಿರುದ್ಧ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆರೋಪಿಸಿದ್ದಾರೆ. 40% ಇಷ್ಟಕ್ಕೆ ಸುಮ್ಮನಾಗದ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಶಾಸಕ ಭೈರತಿ ಸುರೇಶ್ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು, ಎಸಿಬಿಯಿಂದ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ 650 ಕೋಟಿ ಕಾಮಗಾರಿಯಲ್ಲಿ ಕೇವಲ 40% ಕೆಲಸ ಆಗಿದೆ, ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹಕ್ಕುಪತ್ರಗಳಲ್ಲಿ ನಕಲಿ ಸಹಿ ಆಗಿದೆ ಅಂತ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆರೋಪಿಸಿದ್ದಾರೆ. ಯಾರು ಕೆಲಸ ಮಾಡಿದ್ರು?
ಬೆಂಗಳೂರಿನಲ್ಲಿ ಸಿಸಿಬಿ ತಂಡ 90 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿದೆ. ಮಾಗಡಿ ರೋಡ್ ಬಳಿ ಡ್ರಗ್ಸ್ ಪೆಡ್ಲಿಂಗ್ನಲ್ಲಿ ತೊಡಗಿದ್ದಾಗಲೇ ಸಿಸಿಬಿ ದಾಳಿ ಮಾಡಿ ಮೂವರನ್ನ ಬಂಧಿಸಿದೆ. ಸುಮಿತ್ರಾ, ಸೀತಾ ಹಾಗೂ ಚಂದ್ರಶೇಖರ್ ಬಂಧಿತ ಆರೋಪಿಗಳು. ಸದ್ಯ ಆರೋಪಿಗಳಿಂದ 940 ಗ್ರಾಂ ಆಶಿಷ್ ಆಯಿಲ್, 10 ಕೆಜಿ ಗಾಂಜಾ ಮತ್ತು 2 ಮೊಬೈಲ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ಆರೋಪಿಗಳು ಆಂಧ್ರಪ್ರದೇಶದಿಂದ ಮಾದಕ ವಸ್ತು ತಂದು ಮಾರಾಟ ಮಾಡ್ತಿದ್ರು ಎನ್ನಲಾಗ್ತಿದೆ. ರೈಲು ಬರುವ ಮುನ್ನ ಹಳಿ ಮೇಲೆ ಬಿದ್ದ ಪ್ರಯಾಣಿಕ ಜಸ್ಟ್ ಮಿಸ್ ಆಗಿದ್ದಾನೆ. ಬೆಂಗಳೂರಿನ ಕೆಆರ್ಪುರಂ ರೈಲು ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ರೈಲ್ವೆ ಹಳಿ ದಾಟಲು ಹೋಗಿ ಕಾಲು ಜಾರಿ ಪ್ರಯಾಣಿಕ ಬಿದ್ದಿದ್ದ. ಇನ್ನೇನು ರೈಲು ಬರುವಷ್ಟರಲ್ಲಿ ಆರ್ಪಿಎಫ್ ಸಿಬ್ಬಂದಿ ಧಾವಿಸಿ ರಕ್ಷಿಸಿದ್ದಾರೆ. ಸಿಸಿಟಿವಿಯಲ್ಲಿ ರಣರೋಚಕ ದೃಶ್ಯ ಸೆರೆಯಾಗಿದೆ. ಆರ್ಪಿಎಫ್ನ ಸಿಒಎನ್ ಪ್ರದೀಪ್ ಹಾಗೂ ಎಎಸ್ಐ ರವಿ ಜಿಡಿರಿಂದ ಪ್ರಯಾಣಿಕನ ರಕ್ಷಣೆ ಮಾಡಲಾಗಿದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.